ಮನುಷ್ಯರಾದವರು ಮನುಷ್ಯರಾಗಿ ಬಾಳಬೇಕು, ಮನುಷ್ಯರಾಗಿ ಉಳಿಬೇಕು, ಮನುಷ್ಯರಾಗಿಯೇ ಜೀವನ ಮಾಡಬೇಕು ಎಂಬುದೇ ಅಮ್ಮವರ ಮಾರ್ಗದರ್ಶನ. ಪ್ರಾಣಿ ಬಲಿ ಮಾಡಬಾರದು, ಮಾಂಸಾಹಾರಿ ಮಾಡಬಾರದು, ಕುಡಿತನ ಮಾಡಬಾರದು. ಇವು ಮಾನವನ ಗುಣಧರ್ಮಗಳಲ್ಲ. ಮಾಂಸಾಹಾರಿ ಮಾಡುವುದು ಮಾನವನ ಧರ್ಮಕ್ಕೆ ವಿರೋಧವಾದದ್ದು. ಪಕ್ಷಿ ಪ್ರಾಣಿಗಳು ಮಾಡ್ತಕ್ಕಂಥ ಕಾರ್ಯ ಮಾನವ ಮಾಡ್ತಿದ್ದಾನೆ, ಇದು ಮಾನವನಿಗೆ ಸಲ್ಲಲಾರದ ಕಾರ್ಯ ಅಂತ ಅಮ್ಮವರು ಹೇಳ್ತಿದ್ದಾರೆ. ಈಗ ಪಕ್ಷಿಗಳು ಯಾಕೆ ಮಾಡ್ತಿದೆ? ಅವಕ್ಕೆ ಚುಂಚಿದೆ, ಉಗುರಿದೆ, ಅವುಗಳಿಂದ ಅವನು ಕೊಂದು ಅವುಗಳನ್ನು ಬೇರೆ ಬೇರೆ ಮಾಡುವ ತಿನ್ನುವ ಶಕ್ತಿ ಅವಕ್ಕಿದೆ. ಮಾನವನಿಗೆ ಹಾಗೇನಿಲ್ಲ. ಅದಕ್ಕಾಗಿ ನಮ್ಮ ಒಬ್ಬ ಭಕ್ತರು ಕೇಳ್ಯಾರ ಅಮ್ಮವ್ರಿಗೆ ಒಂದ್ಸಲ, ಅಮ್ಮ ಮಾಂಸಾಹಾರಿ ಮಾಡಿದರೆ ಶಕ್ತಿ ಭಾಳ ಬರ್ತದಂತ ಅಂತ ಕೇಳಿದ್ರೆ ಅಮ್ಮವ್ರು ನಕ್ಕು ಅವರಿಗೆ ಹೇಳಿದರು, ಏನಪ್ಪ ಇದು ಎಷ್ಟು ದೂರದೈವಕರ, ಆನೆ ಏನು ತಿಂತದ ಅಂತ ಕೇಳ್ಯಾರ. ಆನೆ ಮಾಂಸ ತಿಂತದ? ಇಲ್ಲ. ಮತ್ತು ಅದಕ್ಕೆ ಯಾಕೆ ಅಷ್ಟು ಶಕ್ತಿ ಇದೆ? ಇದೆಲ್ಲ ಕೆಟ್ಟ ಕಲ್ಪನೆಗಳು ತೆಗೆದು ಹಾಕಬೇಕು. ಹಿಂದಿನಿಂದ ಬಂದಿದೆ ಅಂತ ಅದನ್ನು ಕಾಪಾಡಿಕೊಂಡು ಹೋಗಬಾರ್ದು, ಅದನ್ನು ಬಿಟ್ಟು ಬಿಡಬೇಕು, ಮನುಷ್ಯರಾಗಿ ಬಾಳ್ಬೇಕು ಅಂತ ಹೇಳ್ತಾರೆ. ಭಕ್ತಿಯ ಸ್ವರೂಪ ಹೇಗಿರಬೇಕಮ್ಮ ಎಂದು ಅಮ್ಮನವರನ್ನು ಕೇಳಿದಾಗ ಅಮ್ಮನವರು ಹೇಳುತ್ತಾರೆ, ನೀವು ಭಕ್ತಿ ಮಾಡ್ರಿ, ನೀವು ಏನಿಲ್ಲ ಸಂಸಾರದ ಇದ್ದಿ ನಿಷ್ಕಾಮ ಭಕ್ತಿ, ಸಕಾಮ ಭಕ್ತಿ ಬಿಡ್ರಿ, ನಿಷ್ಕಾಮ ಭಕ್ತಿ. ಯಾವುದು ನನ್ನಲ್ಲ, ಏನೋ ಇದು ಕರ್ಮಕ್ಕೆ ಭೋಗಿಸ್ಲಿಕ್ಕೆ ಬಂದಿದ್ದೆ. ಇವು ಯಾವೂ ನಮ್ದಲ್ಲ, ಮನೆ ನಮ್ದಲ್ಲ, ಸಂಸಾರ ನಮ್ದಲ್ಲ, ಹೆಂಡತಿ ನಮ್ದಲ್ಲ, ಇವು ಎಲ್ಲ ಭ್ರಾಂತಿಗಳು ಅಂತ ತಿಳಿಬೇಕು. ಭಕ್ತಿ ಯಾವ ಸ್ವರೂಪ ಇರಬೇಕು? ಭಕ್ತಿ ನಿನಗೆ ಯಾವ ಭಾವ ಇದ್ದಾಗ, ಈಗ ನೋಡು ಮತ್ತು ಯಾರು ಪ್ರಹ್ಲಾದ ಹಂಗೆ ಭಕ್ತಿ ಏನಪ್ಪ, ಪ್ರಹ್ಲಾದ ಹೆಂಗೆ ಭಕ್ತಿ ಇಟ್ಟಾನ ಹಂಗೆ ಇಟ್ಟಿದ್ದು ಎಲ್ಲ ಕಡೆ ಅವನಿಗೆ ಕಾಣ್ತಾ ಇದ್ದಾನ. ಅವನಿಗೆ ಹಿರಣ್ಯಕಶಿಪುಡು ಭಿನ್ನತ್ವದಿಂದ ನಾಶನಾಗ್ಯಾನ, ಏಕತ್ವದಿಂದ ಪ್ರಹ್ಲಾದ ಶಾಶ್ವತನಾಗ್ಯಾನ. ಗಂಗ ಭಕ್ತಿ ಪ್ರಹ್ಲಾದ. ಈಗ ಮತ್ತು ಮಾರ್ಕಂಡೇಯ ಅಂತ ಭಕ್ತಿ. ಅವನು ಹಿಂಗ ನೀವು ಯಾಕೆ ಕಳ್ತೀರಿ, ನನಗೆ ಕೊಟ್ಟನವನ್ನೇ ನಾನು ಕೇಳ್ತೀನಿ ಅಂತಂದು ಹೆಂಗೆ ಭಕ್ತಿ ಇಟ್ಕೊಂಡು ಆ ಶಿವನ ಸಾಕ್ಷಾತ್ಕಾರ ಹೆಂಗೆ ಪಡ್ದಾನ ಅಂತ ಭಕ್ತಿ ಇಡಬೇಕು. ಅಂತ ನೀವು ಎದುರು ಭಕ್ತಿ ಇಟ್ಟಿದ್ದೀರಿ, ಅದು ಅದ್ರ ಒಳಗೆ ನಿಮ್ಗೆ ಕಾಣ್ತೀರಿ. ಇಲ್ಲಂತ ಏನು ಸಿಕ್ಕಂಗಿಲ್ಲ, ಅದು ಎಷ್ಟು ಮಾಡನೇ ಸಿಕ್ಕಂಗಿಲ್ಲ. ಇವೆಲ್ಲ ಆಶೆ ವೃತ್ತಿಗಳು, ಕರ್ಮ ವೃತ್ತಿಗಳು, ಅವು ಬೆಳಿತಾನೇ ಇರ್ತಾವೆ. ನಿರಾಶದಿಂದ ಯಾರು ಭಕ್ತಿ ಮಾಡ್ತಾರ ಅದು ಇದೆ. ಭಜನ ಎಟ್ಟಿದ ತಿಳಿಯರ ನಿಜಮಗನುಗೊನೆ ನಡುವರ. ಆ ಭಜನ ಒಳಗೆ ಅವನಿಗೆ ಯಾವಾಗಲೂ ಸಂಸಾರ ವಿಚಾರಣೆ, ಸಂಸಾರ ಭಾವಗಳು ಇರ್ತಾವ. ಏನೋ ಒಂದು ರಾಮಕೃಷ್ಣ ಅಂತಂದು ಒಂದು ಎಲ್ಲರೂ ಕೂಡ್ಕೊಂಡು ಭಜನೆ ಮಾಡ್ತಿರ್ದು ಏನಾಗ್ತದ, ಸ್ವಲ್ಪ ಮನಸ್ಸು ಸ್ಥಾಯಿಗೆ ಬರ್ತದಂತಂದು ಭಜನೆ ಮಾಡ್ತಾರೆ. ಭಜನ ಎಟ್ಟಿದ ತಿಳಿಯರ ನಿಜಮಗನುಗೊನೆ ನಡುವರ. ಭಜನ అంటే ఎట్లా ఉండాలి? అది అన్నీ మర్చిపోవాలి. మీరాబాయి ಹಂಗೆ ಭಜನೆ ಮಾಡಬೇಕು ಏನಪ್ಪ, ಭಜನ ಮಾಡ್ಬೇಕಂತ ಮೀರಾಬಾಯಿ ಹೆಂಗೆ ಮಾಡ್ಯದ, ಎಲ್ಲ ತನ್ನ ಅರಿವು ಬಿಟ್ಟು ಭಜನೆ ಮಾಡ್ಯದಾಗಿ ಹಂಗೆ ಭಜನೆ ಮಾಡ್ತಿ ಏನಾಗ್ತದ, ಅದ್ರ ಒಳಗೆ ಕೂಡ ದೇವರು ಕೃಷ್ಣನ ಮೇಲೆ ಭಕ್ತಿ ಇಟ್ಕೊಂಡು ಆಕಿ ಮೀರಾಬಾಯಿ ಎಲ್ಲ ಮತ್ತೆ ಹೋಗಿಬಿಟ್ಟ ಅಂತ ಭಕ್ತಿ ಮಾಡಿ. ನಾನು ಸಾಧನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದೇನೆ, ಆದರೆ ಈ ಪ್ರಾಪಂಚಿಕ ವಿಷಯಗಳೇನಿವೆ ಅವು ನನ್ನನ್ನು ಹಿಂದೆ ಕೇಳಿತವೆ. ಇದ್ರ ಬಗ್ಗೆ ತಾವೇನು ಹೇಳ್ತೀರಮ್ಮ? ನಿನ್ನ ಮನಸ್ಸು ನಿಗ್ರಹ ಮಾಡು. ನೀನು ಏನೇ ಮಾಡು, ಮನಸ್ಸು ನಿಗ್ರಹ ಮಾಡು. ಮನೋ ಲಯ ಮಾಡಬೇಕು. ಇದು ಮನಸ್ಸು ಲಯ ಆಗ್ತೇನೆ ಜನ್ಮ ಲಯ ಆಗ್ತಾವ. ಮನಸ್ಸು ಲಯ ಆಗಿಲ್ಲ ಅಂತೆ, ಮನಸ್ಸು ಎಷ್ಟು ವರಕ್ಕೆ ಇರ್ತದ ಅಷ್ಟು ವರಕ್ಕೆ ಜನನ ಮರಣ ಸಹಜ. ಜನನ ಮರಣ ಸಹಜವೆನ್ನುವ ಅಮ್ಮನವರು ತಮಗಾಗಿ ಸಮಾಧಿ ಮಂದಿರವೊಂದನ್ನು ಈಗಾಗಲೇ ನಿರ್ಮಿಸಿಕೊಂಡಿದ್ದಾರೆ. ಶಿವಯೋಗಿಗಳಿಗೆ ನಿಜ ರೂಪ ತೋರಿದಾಕೆಗೆ ಯಾನಾಗುಂದಿ ಇಂದು ಪರಮ ಪವಿತ್ರ ಕ್ಷೇತ್ರ, ಭಕ್ತ ಜನರ ಕಲ್ಪವೃಕ್ಷ, ಯಾಚಕರ ಕಾಮಧೇನು, ಆಸ್ತಿಕರ ಪರಮ ಪಾವನ ಧಾಮ.
ಸರ್ವಮತ ಸಮಭಾವದ ನೀತಿಯನ್ನೇ ಬೋಧಿಸುತ್ತಾ ಬಂದಿರುವ ಮಾತೆ ಶ್ರೀ ಮಾಣಿಕೇಶ್ವರಿ ಅಮ್ಮನವರು ಭಾವುಕ ಭಕ್ತರ ಹೃದಯದ ಅರಮನೆಯಲ್ಲಿ ಮನೆ ಮಾಡಿಕೊಂಡಿದ್ದಾರೆ. ಮಾಣಿಕೇಶ್ವರಿ ಮಂಗಲಮೂರ್ತಿಗೆ, ಮಾಣಿಕೇಶ್ವರಿ ಮಂಗಲಮೂರ್ತಿಗೆ ಆರತಿ ಬೆಳಗುವೆ, ಆರತಿ ಬೆಳಗುವೆ, ಮಂಗಲದಾರತಿ ಬೆಳಗುವೆ. ಆದಿಶಕ್ತಿಗೆ ಆರತಿ ಬೆಳಗುವೆ, ಅನಂತ ಮಹಿಮೆಯ ಹರಣ ಸತಿಗೆ ಆರತಿ ಬೆಳಗುವೆ, ಆರತಿ